ನಮಸ್ಕಾರ ಬಂದವರೇ, ನಾನು ಭೂಮಾಪನ ಇಲಾಖೆಯ ನಕ್ಷೆಯಲ್ಲಿರ್ತಕ್ಕಂಥ ವಿವಿಧ ಖರಾಬು ಮತ್ತು ಚಿಹ್ನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ಇವತ್ತಿನ ದಿವಸ ನಾನು ನದಿ ಬಗ್ಗೆ ತಿಳಿಸ್ಕೊಡ್ತೀನಿ. ನದಿಯನ್ನ ನಕ್ಷೆಯಲ್ಲಿ ಯಾವ ರೀತಿ ಕುರಿತು ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲೆಲ್ಲ ಮಳೆ ಅಪಾರ ಪ್ರಮಾಣದಲ್ಲಿ ಬೀಳ್ತಾ ಇತ್ತು. ಆಗಿನ ಜನಸಂಖ್ಯೆಯೂ ಸಹ ಕಡಿಮೆ ಇತ್ತು. ತಮ್ಮ ಅಗತ್ಯಕ್ಕೆ ತಕ್ಕಂತೆ ಎಷ್ಟು ಜಮೀನು ಬೇಕೋ ಅಷ್ಟನ್ನು ಮಾತ್ರ ಉಳುಮೆ ಮಾಡ್ತಾ ಇದ್ರು ಮತ್ತು ಬೆಳೆ ಬೆಳೀತಾ ಇದ್ರು. ಸಾಕಷ್ಟು ಕಾಡು ಭೂಮಿ ಇದ್ದಿದ್ದರಿಂದ ಬಿದ್ದ ಮಳೆ ನೇರವಾಗಿ ಕೊರಕಲು, ಕಾಲುವೆ, ಹಳ್ಳಗಳ ಮೂಲಕ ಕೆರೆ ಸೇರಿ ನಂತರ ಕೋಡಿ ಹಳ್ಳದ ಮೂಲಕ ನೀರು ಹಾಯ್ದು ಮತ್ತು ಇನ್ನಿತರ ಕಡೆ ಬೀಳ್ತಿರ್ತಕ್ಕಂಥ ಮಳೆ ನೀರು ಸಹ ಒಂದೆಡೆ ಸೇರಿ ಬೃಹತ್ ಪ್ರಮಾಣದಲ್ಲಿ ಹರಿತಾ ಇತ್ತು. ಇದನ್ನೇ ನದಿ ಎಂದು ಕರೆದರು. ನದಿಗಳಿಗೆ ನಿರ್ದಿಷ್ಟವಾಗಿರ್ತಕ್ಕಂಥ ಅಗಲ ಇರೋದಿಲ್ಲ. ಮಳೆಗಾಲದಲ್ಲಿ ಉಕ್ಕಿ ಹರಿದಾಗ ತುಂಬಾ ವಿಶಾಲವಾಗಿ ಅಗಲವಾಗಿರುತ್ತದೆ. ನಂತರದ ದಿನಗಳಲ್ಲಿ ಇದರ ಅಗಲ ಕಿರಿದಾಗ್ತಾ ಬರುತ್ತೆ. ಕೆಲವು ನದಿಗಳು ಬೇಸಿಗೆ ಕಾಲದಲ್ಲೂ ಹರಿತವೆ, ಮಳೆಗಾಲದಲ್ಲೂ ಹರಿತವೆ. ಆದರೆ ಕೆಲವು ನದಿಗಳು ಬೇಸಿಗೆ ಕಾಲದಲ್ಲಿ ಒಣಗಿ ಹೋಗ್ತವೆ. ಆದರೆ ಉತ್ತರ ಭಾರತದ ನದಿಗಳು ವರ್ಷ ಪೂರ್ತಿ ತುಂಬಿ ಹರಿತವೆ. ಅದರಿಂದ ಇವನ್ನ ಜೀವನದಿ ಅಂತ ಕರೀತಾರೆ. ಮಳೆಗಾಲದಲ್ಲಿ ಮಳೆಯಿಂದ ಬಿದ್ದಕ್ಕಂಥ ನೀರು ನದಿ ಸೇರೋದ್ರಿಂದ ನದಿಗಳು ತುಂಬಿ ಹರಿತವೆ. ಅದೇ ಬೇಸಿಗೆ ಕಾಲದಲ್ಲಿ ಹಿಮಾಲಯ ಪರ್ವತದಲ್ಲಿರ್ತಕ್ಕಂಥ ಹಿಮ ಕರಗಿ ನೀರಾಗಿ ಸಮುದ್ರ ನದಿ ಸೇರಿದಾಗ ನದಿ ತುಂಬಿ ಹರಿಯುತ್ತೆ. ವರ್ಷಕಾಲ ತುಂಬಿ ಹರಿಯೋದ್ರಿಂದ ಇವುಗಳು ಜೀವನದಿಯಾಗಿರ್ತವೆ. ಮೂಲ ಭೂಮಾಪನ ಸಮಯದಲ್ಲಿ ಈ ಎಲ್ಲ ನದಿಗಳ ಅಕ್ಕಪಕ್ಕತಕ್ಕಂಥ ಸರ್ವೆ ನಂಬರ್ಗಳ ಅಳತೆ ಮಾಡಿದ್ದು ಸರ್ವೆ ನಂಬರ್ಗಳ ಮಧ್ಯೆ ಇರ್ತಕ್ಕಂಥ ಪ್ರದೇಶನೇ ನದಿಯಾಗಿರುತ್ತದೆ. ಉದಾಹರಣೆಗೆ ತಾವು ಇಲ್ಲಿ ಕಾಣಬಹುದು, ಇದು ಒಂದು ನದಿ ಪತ್ರ ಇರುತ್ತೆ. ಇಲ್ಲಿ ಒಂದು ಪಕ್ಕದಲ್ಲಿ ಒಂದು ಸರ್ವೆ ನಂಬರ್ ಇರುತ್ತೆ, ಈ ಸರ್ವೆ ನಂಬರ್ ಇರುತ್ತೆ, ಇಲ್ಲಿ ಒಂದು ಸರ್ವೆ ನಂಬರ್ ಇರುತ್ತೆ, ಈಗ ಒಂದು ಸರ್ವೆ ನಂಬರ್ ಇರುತ್ತೆ. ಈ ಸರ್ವೆ ನಂಬರ್ ಗಡಿಗಳನ್ನ ಮಾತ್ರ ಅಳತೆ ಮಾಡಿದಾಗ ಮಧ್ಯೆ ಎಷ್ಟು ಅಗಲ ಜಮೀನು ಉಳಿಯುತ್ತೋ ಅದೇ ನದಿ ಆಗಿರುತ್ತೆ. ನಕಾಶೆಯಲ್ಲಿ ನದಿಯನ್ನ ಈ ರೀತಿ ಗುರುತಿಸಿರ್ತಾರೆ. ಹಾಗೂ ನದಿ ಯಾವ ದಿಕ್ಕಿನ ಕಡೆಗೆ ಅನ್ನೋದನ್ನು ಸಹ ಗುರುತು ಮಾಡಿರ್ತಾರೆ. ಇವುಗಳ ವಿಸ್ತೀರ್ಣ ಕರಾರುವಕ್ಕೆ ಕಂಡುಹಿಡಿಯಲಿಕ್ಕೆ ಸಾಧ್ಯವಾಗ್ತಿದ್ರೂ ಸಹ ತಾಂತ್ರಿಕವಾಗಿ ಇಂತಿಷ್ಟು ಅಂತ ವಿಸ್ತೀರ್ಣವನ್ನ ದಾಖಲು ಮಾಡಲಾಗಿದೆ. ನದಿಗಳು ಕಾಯ್ದಿರಿಸತಕ್ಕಂಥ ಖರಾಬಾಗಿರುತ್ತೆ. ಇವುಗಳು ಯಾವುದೇ ಸರ್ವೆ ನಂಬರ್ ಮಧ್ಯೆ ಹಾದು ಹೋಗಿರ್ತಕ್ಕಂಥ ಖರಾಬಾಗಿರುವುದಿಲ್ಲ. ಗುರುತಿಗೋಸ್ಕರ ಪ್ರತಿಯೊಂದು ನದಿಗೂ ಒಂದೊಂದು ಹೆಸರನ್ನ ಇಡಲಾಗಿದ್ದು ತಾವು ಇದನ್ನ ಕಾಣಬಹುದಾಗಿದೆ. ನೆಲಮಾಪನಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಥ್ರೆಡ್ ಹಾಗೂ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಚಿಹ್ನೆ ಮತ್ತು ಕರ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.